ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕ್ಲಿಯನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಗೌರಿ ಹಬ್ಬದಂದು ಸಕಲ ಅಷ್ಟೈಶ್ವರ್ಯ ಹೆಚ್ಚಾಗಲು ನಾವು ಗೌರಿ ಹಬ್ಬದಂದು ಹೊಸ್ತಿಲ ಮೇಲೆ ಯಾವ ರೀತಿ ಬಾಗಿನವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ಬಾಗಿನವನ್ನು ನೀವು ಯಾವ ರೀತಿ ಅದನ್ನು ಸಿದ್ಧ ಮಾಡ್ಕೋಬೇಕಂದ್ರೆ, ತವರು ಮನೆಯ ಒಂದು ದುಡ್ಡಿನಲ್ಲೇ ಈ ಥರ ನೀವು ಈ ಬಾಗಿನವನ್ನು ತೆಗೆದುಕೊಳ್ಳುವುದು ತುಂಬ ಒಂದು ಸೂಕ್ತವಾದದ್ದು. ಅವರು ಅವರು ಕೊಟ್ಟಿಲ್ಲ ಅಂದರೆ ದುಡ್ಡನ್ನಾದರೂ ಅವರು ಹಾಕಿರ್ತಾರೆ ಅಕೌಂಟಿಗೆ. ಅದನ್ನೇ ನೀವು ಆ ದುಡ್ಡಿನಿಂದಲೇ ನೀವು ಈ ಬಾಗಿನದ ಸಾಮಾನುಗಳನ್ನು ನೀವು ತೆಗೆದುಕೊಂಡು ಆ ಪೂಜೆಗೆ ಇಟ್ಟಿರಿ. ಈಗಿನ ಕಾಲದಲ್ಲಿ ಮಾತ್ರ ಸಂಬಂಧಗಳನ್ನು ಹೊಂದಿಸಿಕೊಳ್ಳುವುದು ತುಂಬ ಒಂದು ಕಷ್ಟಕರವಾಗಿರುವಂಥದ್ದು. ಆ ಥರ ಪರಿಸ್ಥಿತಿ ಇದ್ದರೆ ನಿಮ್ಮದೇ ಒಂದು ಸ್ವಂತ ದುಡ್ಡಿನಲ್ಲೇ ಈ ಥರ ನೀವು ಎಲ್ಲ ವಸ್ತುಗಳನ್ನು ನೀವು ತೆಗೆದುಕೊಂಡು ಬಂದು ಹೊಸ್ತಿಲ ಮುಂದೆ ಇತ್ತು ಅಂದರೆ ಹೊಸ್ತಿಲ ಮೇಲೆ ಇತ್ತು ನೀವು ಪೂಜೆನ ಮಾಡಬೇಕಾಗಿರುತ್ತದೆ. ಬನ್ನಿ ಪೂಜಾ ವಿಧಾನ ನೋಡೋದಂತೆ. ಮೊದಲು ನಾನು ನಿಮಗೆ ಈ ಬಾಗಿನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಬಾಗಿನದಲ್ಲಿ ನೀವು 2 ಮೊರವನ್ನು ನೀವು ತೆಗೆದುಕೊಳ್ಳಿ. 2 ಮೊರ ಸಹ ನೀವು ಉಪಯೋಗಿಸಿಕೊಂಡಿರುವಂಥದ್ದೇ ನೀವು ತೆಗೆದುಕೊಳ್ಳಬಹುದು. ಹೊಸದನ್ನೇ ತೆಗೆದುಕೊಳ್ಳಬೇಕಂತ ಏನಿಲ್ಲ. ಮೊರ ಇಲ್ಲವಾದರೆ ಸಹ ಏನೂ ಸಹ ಒಂದು ತೊಂದರೆಗಳು ಇಲ್ಲ. ನೀವು ಡೈರೆಕ್ಟಾಗಿ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಪ್ಲೇಟ್ ಮೇಲೆ ಎಲ್ಲ ವಸ್ತುಗಳನ್ನು ಹಾಕಿ ಅದ್ರ ಮೇಲೆ ಒಂದು ಹೊಸ್ತಿಲ ಮೇಲೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ನೀವು ಯಾವುದೇ ಪ್ಲೇಟ್ಗಳನ್ನು ನೀವು ಉಪಯೋಗಿಸ್ಕೊಳ್ಳಬಹುದು. ಯಾವ ವಸ್ತುಗಳನ್ನು ಆ ಬಾಗಿನದ ಮೇಲೆ ಒಂದು ಒಳಗೆ ಹಾಕಬೇಕು ಅನ್ನೋದಾದರೆ 2 ಮೊರಕ್ಕೂ ಸಹ ಇಂಟು ರೀತಿಯಾಗಿ ಬರುವ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಮೇಜಸ್ಗಳನ್ನು ಹಾಕಿ ಅದೇ ರೀತಿ ನೀವು ಅರಿಶಿನವನ್ನು ಒಂದು ನೀವು ಹಚ್ಚಬೇಕು. ಒಳಭಾಗದಿಂದಲೂ ಸಹ ಹಾಗೆ ಹೊರಭಾಗದಿಂದಲೂ ಸಹ ನೀವು ಅದನ್ನು ಹಚ್ಚಬೇಕಾಗುತ್ತದೆ. ಒಳಗಡೆ ನೀವು ಒಳಭಾಗದಲ್ಲಿ ಒಂದು ಬ್ಲೌಸ್ ಪೀಸನ್ನು ಇಡಿ. ಹಾಗೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಬಾಗಿನ ಸಾಮಾನು, ಎಲೆ, ಅಡಿಕೆ, ದಕ್ಷಿಣೆ ಹಾಗೆ 5-3 ರೀತಿಯ ಒಂದು ಹಣ್ಣುಗಳನ್ನು ಇಡಿ. ಅಷ್ಟು ದಕ್ಷಿಣೆಯನ್ನು ಇಟ್ಟು ಹಾಗೆ ಒಂದು ಸೌತೆಕಾಯಿಯನ್ನು ಸಹ ನೀವು ಇಡಬೇಕಾಗುತ್ತದೆ. ಸೌತೆಕಾಯಿ, ಒಂದು ತೆಂಗಿನಕಾಯಿ, ಹಾಗೆ ಬಳೆ, ಹಾಗೆ ನಿಮಗೆ ಇಷ್ಟವಾಗಿರುವಂಥ ಒಂದು ಹೂಗಳನ್ನು ಇಟ್ಟು ನೀವು ಅದ್ರ ಮೇಲೆ ಮತ್ತೊಂದು ಬಾಗಿನವನ್ನು ಮುಚ್ಚಿ ಅದನ್ನು ಹೊಸ್ತಿಲ ಮೇಲೆ ಇಡಬೇಕಾಗಿರುತ್ತದೆ. ಹೊಸ್ತಿಲ ಪೂಜೆನ ಯಾವ ರೀತಿ ಮಾಡಬೇಕಂದ್ರೆ, ಹೊಸ್ತಿಲಿಗೆ ನೀವು ಮನೆಯೆಲ್ಲ ಶುದ್ಧಿ ಮಾಡಿ ಕೂಡ ಸ್ನಾನ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ಶುಭ ಸಮಯದಲ್ಲಿ ನೀವು ಈ ಹೊಸ್ತಿಲ ಪೂಜೆ ಮಾಡಬೇಕು. ಆ ಸಮಯ ನನಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಹೊಸ್ತಿಲಿಗೆ ಪೂರ್ತಿಯಾಗಿ ಅರಿಶಿನವನ್ನು ಸವರಿ 24 ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಂಡು ನೀವು ಹೂಗಳಿಂದ ಸಹ ಅಲಂಕಾರವನ್ನು ಮಾಡಿ ಆ ಬಾಗಿನವನ್ನು ನನಗೆ ಒಂದು ಪ್ಲೇಟ್ನಲ್ಲಿ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ. ಆ ಬಾಗಿನವನ್ನು ನೀವು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಇಟ್ಟು ಕೆಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಸವರಿ ರಂಗೋಲಿಯನ್ನು ಹಾಕಿಕೊಂಡು 2 ದೀಪವನ್ನು ಹಚ್ಚಿರಿ. ಹೊಸ್ತಿಲಿಗೆ 2 ದೀಪವನ್ನು ಹಚ್ಚಿರಿ. ಹಾಗೆ ಬಾಗಿನದ ಮೇಲೆ ನೀವು ಮತ್ತೊಂದು ಮೊರ ಮುಚ್ಚಿ ಇಟ್ಟಿರ್ತೀರಿ ಅಲ್ವಾ, ಅದರ ಮೇಲೆ ಒಂದು ತಾಂಬೂಲವನ್ನು ಸಹ ಇಡಬೇಕು. ನಾನು ಮೊರ ಇಟ್ಟಲ್ಲದೆ ಇರುವ ಕಾರಣ ಕೆಳಭಾಗದಲ್ಲಿ ನಾನು ಪ್ಲೇಟ್ನಲ್ಲಿ ಇಡ್ತಾ ಇದ್ದೇನೆ ತಾಂಬೂಲ. ಆದರೆ ನೀವು ಆ ಮರದ ಮೇಲೆ ಇರುವುದು ತುಂಬ ಒಂದು ಸೂಕ್ತವಾದದ್ದು, ಅಂದರೆ ಒಳ್ಳೆಯದು. ಪೂಜೆಯನ್ನು ಯಾವ ರೀತಿ ಮಾಡಬೇಕಂದ್ರೆ, ಊರಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಒಳ್ಳೆಯದು. ಏಕೆಂದರೆ ಶುಕ್ರವಾರ ನಾವು ಈ ಪೂಜೆಯನ್ನು ಆಚರಣೆ ಮಾಡುವಂಥದ್ದು. ಶುಕ್ರವಾರ ಸಾಂಬ್ರಾಣಿ ಧೂಪ ಹಾಕೋದು ಶ್ರೇಷ್ಠ. ಹಾಗೆ ಸಾಂಬ್ರಾಣಿ ಧೂಪ ಹಾಕಿದ ನಂತರ ಒಂದು ಸೌತೆಕಾಯಿಯನ್ನು ಬಾಗಿನದಲ್ಲಿ ಇಟ್ಟಿರ್ತೀವಿ. ಮತ್ತೊಂದು ಸೌತೆಕಾಯಿಯನ್ನು ಹೊಸ್ತಿಲಿಗೆ ಒಡೆಯಬೇಕು. ಆ ಹೊಸ್ತಿಲಿಗೆ ಸೌತೆಕಾಯಿ ಏನಕ್ಕಪ್ಪ ಹೊಡಿಬೇಕಂದ್ರೆ, ನಾವು ಸೌತೆಕಾಯಿಯನ್ನು ಆ ತೃತೀಯದ ದಿವಸ ಹೊಡೆಯೋದ್ರಿಂದ ಚೌತಿಯನ್ನು ಮುರಿದಂತೆ ಅಂತ ಸಂಕೇತ ಬರ್ತದೆ. ಸೊ ಅದರಿಂದ ಸೌತೆಕಾಯನ್ನು ಒಡೆದು ನೀವು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಆ ಸ್ವರ್ಣಗೌರಿ ಪೂಜೆಯ ದಿವಸ ಅಂದರೆ ಶುಕ್ರವಾರ 6ನೇ ತಾರೀಕು. ಪೂಜೆಯಲ್ಲಿ ಆಗಿದ ನಂತರ ಸ್ವಲ್ಪ 10 ನಿಮಿಷ ಆ ಬಾಗಿನವನ್ನು ಅಲ್ಲೇ ಬಿಟ್ಟು ನಂತರದಲ್ಲಿ ನೀವು ಆ ಬಾಗಿನವನ್ನು ಮನೆ ಒಳಗೆ ತೆಗೆದುಕೊಂಡು ಬಲಗಾಲಿಟ್ಟು ತೆಗೆದುಕೊಂಡು ಬಂದು ಗೌರಿ ದೇವಿಯ ಮುಂದೆ ಅದನ್ನು ಎತ್ತು ನೀವು ಪೂಜೆಯನ್ನು ಮಾಡಬೇಕು. ಹಾಗೆ ಅದರೊಳಗೆ ಇರುವಂಥ ವಸ್ತುಗಳು ಹಾಗೆ ಸ್ವರ್ಣಗೌರಿಯ ಒಂದು ಪೂಜಾ ವಿಧಾನ, ಪೂಜಾ ಸಮಯ ನನಗೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ಈ ಸಲ ಕೊಡ್ತಾ ಇದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.